ಏನು ಸುರೇಶ್, ನೀನು ತುಂಬ ಚಿಂತೆಲಿದೆಯಾ ಅಂತ ರಮೇಶ್ ಹೇಳ್ದ. ಅವನ್ನ ಯಾಕಪ್ಪ ನೋಡ್ತಾ ಇದೀಯಾ? ಅವನು ಹೇಳಿದ ನಿಜ ತಾನೇ? ಹೇಳು, ಕೆಲಸ ಸಿಕ್ತಾರೆ ನೀನು ಕಷ್ಟಪಡ್ತಿದ್ಯಲ್ಲ ಅದನ್ನು ಹೇಳು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ದೇವರು ನಮಗೆ ಒಂದು ಒಳ್ಳೆ ವಾಗ್ದಾನವನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ನನಗೇನು ಅವಶ್ಯಕತೆ ಇದೆಯೋ ಅದನ್ನು ಕೇಳುವಾಗ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೇಳಿರಿ ನಿಮಗೆ ದೊರಕುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು. ನೀವು ದೇವರ ಬಳಿ ಕೇಳುವಾಗ ದೇವರು ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ಉಂಟು ಮಾಡುತ್ತಾರೆ. ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಿಹಿಯಾದ ಮನೆ ವೀಕ್ಷಕರಿಗೆ ನಮ್ಮ ಪ್ರೀತಿಯ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷದಲ್ಲಿ ದೇವರು ನಿಮಗೆ ಎಲ್ಲ ಆಶೀರ್ವಾದಗಳನ್ನು, ಮೇಲುಗಳನ್ನು, ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಲಿ. ಈಗ ನೀವು ಆಸಕ್ತಿಯಿಂದ ನೋಡುತ್ತಾ ಇರುವ ಜ್ಯೋತಿಯಕ್ಕ ನಾಟಕ. ಲವ್, ಏನಾಯ್ತು? ಎಲ್ಲ ಮುಗ್ದೋಗಿರೋ ಥರ ಕೂತಿದ್ಯಾ? ಏನು ಅಂತ ಹೇಳೋದು, ಜೀವನನೇ ನಿರಾಸೆ ಆಗೋಗಿದೆ. ಲವ್, ಏನೋ ಹೇಳ್ತಿದ್ಯಾ? ಹೊಸ ವರ್ಷ ಬಂದಿದೆ, ನೀನೇನಪ್ಪ ಅಂದರೆ ಜೀವನನೇ ನಷ್ಟ ಆಗಿರೋ ಥರ ಮಾತಾಡ್ತಿದ್ಯಾ? ಹೊಸ ವರ್ಷ ಬಂದರೆ ಏನು ಪ್ರಯೋಜನ? ಜೀವನ ಬದಲಾಗಿಲ್ವಲ್ಲ. ಹೊಸದಾಗಿ ಏನಾದ್ರು ನಡೆದಿದ್ರೆ ಹೊಸ ವರ್ಷನ ಆಚರಿಸ್ಬೋದಾಗಿತ್ತು. ಆದರೆ ಇಲ್ಲಿ ವರ್ಷಗಳು ಉರುಳುತ್ತಾ ಇದೆ, ವಯಸ್ಸು ಆಗ್ತಾ ಇದೆ, ಆದರೆ ಇನ್ನೂ ಕೆಲಸನೇ ಸಿಕ್ಕಿಲ್ಲ. ಹೇಗೋ ಸಂತೋಷವಾಗಿರೋಕ್ಕೆ ಸಾಧ್ಯ? ಚಿಂತಿಸ್ಬೇಡವಾ, ಖಂಡಿತ ನಿಂಗೆ ಕೆಲಸ ಸಿಗುತ್ತೋ. ಅದರಲ್ಲೂ ನಿಂಗಿರೋ ಸಾಮರ್ಥ್ಯಕ್ಕೆ ಹೇಗೋ ನಿನ್ನ ಕೆಲಸ ಸಿಗ್ದಲ್ಲೇ ಹೋಗ್ಬಿಡುತ್ತೆ. ಸಾಮರ್ಥ್ಯನ ಇವಾಗೆಲ್ಲ ಯಾರ ಸಾಮರ್ಥ್ಯಕ್ಕೆಲ್ಲ ಬೆಲೆ ಕೊಡ್ತಾರೆ? ಆ ಥರ ಕೊಟ್ಟಿದ್ರೆ ನನಗೆ ಯಾವತ್ತೋ ಕೆಲಸ ಸಿಕ್ಕಿರೋದು. ಮೈನ ಸ್ವಲ್ಪ ಫ್ರೀ ಆಗಿಬಿಡೋ, ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾ? ನನೀಗ? ನೀನು ಸ್ವಲ್ಪ ಬಾಯಿ ಮುಚ್ಚಪ್ಪ. ಮೊದಲು ಈ ಜಾಗದಿಂದ ಹೋಗೋಣ ಬಾ. ನೀನು ಹೋಗೋ, ನಾನು ಆಮೇಲೆ ಬರ್ತೀನಿ. ಏನು ಬೇಡ, ಬಾ ಹೋಗೋಣ. ಬಾರ. ಈ ವರ್ಷದ ನ್ಯೂ ಇಯರ್ ಸರ್ವಿಸು ತುಂಬ ಚೆನ್ನಾಗಿತ್ತಲ್ವಾ? ಹೌದಮ್ಮ, ಯಾವ ವರ್ಷನೂ ಇಲ್ಲದೆ ಇರೋಷ್ಟು ಜನರ ಗುಂಪು ತುಂಬ ಆಯ್ತಲ್ವಾ? ಜನರ ಗುಂಪು ಮಾತ್ರನೇನ, ದೇವರ ಪ್ರಸನ್ನತೆಯೂ ಅಪರಿಮಿತವಾಗಿತ್ತು. ಕರ್ತನು ಮಾತಾಡಿದ ಮಾತುಗಳು ನಮ್ಮನ್ನು ಹಾಗೆ ಉಜ್ಜೀವಿಸ್ತಲ್ವಾ? ಹೌದಮ್ಮ, ಬೇಡಿಕೊಳ್ಳಿರಿ ದೊರೆಯುವುದು ಅನ್ನುವಂಥ ವಾಕ್ಯ, ಅದಕ್ಕೆ ಪಾಸ್ಟ್ ಕೊಟ್ಟಂಥ ವಿವರಣೆ ಎಲ್ಲ ತುಂಬ ಚೆನ್ನಾಗಿತ್ತಮ್ಮ. ಚೆನ್ನಾಗಿತ್ತು ಅಂತ ಬಿಟ್ಬಿಡಬಾರ್ದು, ಅದನ್ನು ನಮ್ಮ ಅನುದಿನದ ಜೀವಿತದಲ್ಲಿ ಅಭ್ಯಾಸ ಮಾಡ್ಕೊಳ್ಬೇಕು. ಆಗಲೇ ವಾಕ್ಯ ಪ್ರಯೋಜನವಾಗಿರುವಂಥದ್ದು.
ಏನಪ್ಪ ನೋಡ್ತೀಯಾ, ಪ್ರತಿಯೊಂದು ಸಾರಿನೂ ದೇವರು ನಮಗೆ ವಾಕ್ಯಗಳನ್ನ ಕೊಡ್ತಾರೆ, ಅದನ್ನು ನಾವು ಕೇಳಿ ಹಾಗೆ ಬಿಟ್ಬಿಡ್ತೀವಿ. ಆದರೆ ಅದನ್ನು ಅಭ್ಯಾಸ ಮಾಡುವಾಗ ತಾನೇ ಆ ವಾಕ್ಯದ ಆಶೀರ್ವಾದಗಳನ್ನು ನಾವು ಹೊಂದ್ಕೊಳ್ಳೋಕೆ ಸಾಧ್ಯ. ನಾವು ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯೋದೇ ಇರೋದ್ರಿಂದನೇ ಜೀವನದಲ್ಲಿ ಬದಲಾವಣೆ ಬಂದಿಲ್ಲ. ಆಮೇಲೆ ದೇವರು ವಾಗ್ದಾನ ಮಾಡಿದ್ರು, ಮಾತು ಕೊಟ್ಟರು, ಆದರೆ ಏನೂ ಕೂಡ ನಡೀಲಿಲ್ಲ ಅಂತ ಹೇಳ್ಬಾರ್ದಲ್ವಾ? ಹೌದಮ್ಮ. ನಾವು ಆ ಥರ ಇರಬಾರ್ದಪ್ಪ. ನಿನಗೇನು ಬೇಕೋ ಅದನ್ನು ದೇವ್ರ ಹತ್ರ ನಂಬಿಕೆಯಿಂದ ಕೇಳೋಕೆ ಅಭ್ಯಾಸ ಮಾಡ್ಕೋ, ಸರಿನಾ? ಸರಿಮ್ಮ. ತುಂಬ ಥ್ಯಾಂಕ್ಸ್ ಅಯ್ಯ. ಯಾಕಮ್ಮ ಥ್ಯಾಂಕ್ಸ್? ರಮೇಶನ್ಗೆ ಕೆಲಸ ಕೊಡ್ಸಿದ್ರಲ್ವಾ? ಅದು ಎಷ್ಟು ದಿನಗಳಾಗೋಯ್ತಲ್ಲಮ್ಮ. ಇಲ್ಲಯ್ಯ, ನಿಮ್ಮನ್ನು ಹೇಗಾದರೂ ನೇರವಾಗಿ ನೋಡಿ ಹೇಳಬೇಕು ಅಂದ್ಕೊಂಡೆ, ಅವಕಾಶ ಸಿಕ್ಕಿಲ್ಲ. ಇವತ್ತು ಅದಕ್ಕೆ ಸಂದರ್ಭ ಸಿಕ್ತು. ಅದಕ್ಕೆ ಯಾಕಮ್ಮ ಥ್ಯಾಂಕ್ಸ್? ಆದ್ರೂ ಸರಿ, ಅದನ್ನ ಬಿಡಿ. ಇವಾಗ ಕರೆಕ್ಟ್ ಆಗಿದ್ದಾನಲ್ವಾ? ಈಗ ಚೆನ್ನಾಗಿದ್ದಾನಯ್ಯ. ಸ್ವಲ್ಪ ಅವನಿಗೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವನಿಗೆ ಹುಡುಗಿನ ನೋಡಿ ಅಂತ ಹೇಳ್ತಿದ್ದೀರಾ? ಹಾಗೆ ಹೇಳಲಿಲ್ಲ, ಆದ್ರೆ ಬೇರೆ ದಾರಿ ಗೊತ್ತಿಲ್ಲಯ್ಯ. ಸರಿ, ನಾನು ಹೇಳಿರ್ತೀನಿ, ನೋಡೋಣ. ಸರಿ ಅಯ್ಯ. ಅದು ದೇವರ ಕರಗಳಲ್ಲಿದೆ. ಸರಿಯಾದ ಸಮಯದಲ್ಲಿ ಸರಿಯಾದನ್ನ ಮಾಡ್ತಾರೆ. ನೀವು ಚಿಂತೆ ಮಾಡಬೇಡಿ. ಸರಿ ಅಯ್ಯ. ಸುರೇಶ್, ಬಾಪ, ಟೀ ಕುಡಿ. ಅಯ್ಯೋ ಬೇಡ ಅಯ್ಯ. ಟೀ ಕುಡಿತೀಯ ಅಲ್ವಾ? ಕುಡಿತೀನಯ್ಯ. ಮತ್ತೆ ಬಾರಪ್ಪ. ಅಣ್ಣ, ಒಂದು ಲೆಮನ್ ಟೀ. ಏನ್ ಸುರೇಶ್, ನನ್ನ ಮೇಲೇನಾದ್ರೂ ಬೇಜಾರಾ? ಇಲ್ಲ ಅಯ್ಯ, ನಾನ್ಯಾಕೆ ನಿಮ್ಮ ಮೇಲೆ ಬೇಜಾರು ಮಾಡ್ಕೋಬೇಕು? ಇಲ್ಲ, ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ಇನ್ನೂ ಕೊಡ್ಸಿಲ್ವಲ್ಲ, ಅದಕ್ಕೇನೆ ಕೇಳ್ದೆ. ಆ ಥರ ಏನಿಲ್ಲ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಸಿಗ್ಬೇಕನ್ನುವಾಗ ಖಂಡಿತ ಸಿಗುತ್ತೆ. ಬೇಗ ಸಿಗುತ್ತಪ್ಪ. ಇವಾಗಲೂ ಒಬ್ರ ಹತ್ರ ಕೆಲಸದ ಬಗ್ಗೆ ಮಾತಾಡ್ಕೊಂಡು ಬಂದೆ. ಹೇಗಾದರೂ ಕೊಡಿಸ್ತಾರೆ ಅಂತ ನಂಬಿದ್ದೀನಿ. ಮನುಷ್ಯರನ್ನ ನಂಬೇಡಪ್ಪ. ನನ್ನನ್ನು ಸೇರಿಸಿ ಹೇಳ್ತಾ ಇರೋದು, ದೇವರನ್ನ ನಂಬು. ಅವರಿಂದನೇ ನಿನಗೊಂದು ಅದ್ಭುತವನ್ನ ಮಾಡ್ಲಿಕ್ಕೆ ಸಾಧ್ಯ. ಅವ್ರೂ ನಂಬ್ತಾ ಇದ್ದೀನಿ, ಇವ್ರನ್ನೂ ನಂಬ್ತಾ ಇದ್ದೀನಿ. ಯಾರಿಂದಾದರೂ ಏನಾದರೂ ಒಳ್ಳೇದಾಗುತ್ತಾ ನೋಡೋಣ. ಅಯ್ಯೋ, ಟೀ ಕುಡೀರಿ, ತಣ್ಣಗಾಗುತ್ತೆ. ಏನು ಸುರೇಶ್, ನೀನು ತುಂಬ ಚಿಂತೆಲಿದೀಯಾ ಅಂತ ರಮೇಶ್ ಹೇಳ್ದ. ಅವನ್ನ ಯಾಕಪ್ಪ ನೋಡ್ತಾ ಇದೀಯಾ? ಅವ್ನು ಹೇಳಿದ ನಿಜ ತಾನೇ? ಹೇಳು, ಕೆಲಸ ಸಿಕ್ತಾರೆ ನೀನು ಕಷ್ಟಪಡ್ತಿದ್ಯಲ್ಲ, ಅದನ್ನು ಹೇಳು. ಇಲ್ಲಿ ನೋಡಪ್ಪ, ನೀನು ಅನ್ಕೊಳ್ಳೋದು ನನಗೆ ಅರ್ಥ ಆಗ್ತಿದೆ. ಇವ್ರ ಹತ್ರ ಹೇಳ್ಕೊಂಡ್ರೆ ನನಗೇನು ಕೆಲಸ ಸಿಕ್ಬಿಡುತ್ತಾ ಅಂತ. ಇಲ್ಲ, ಯಾರ ಹತ್ರನಾದರೂ ಹೇಳಿ ನನಗೆ ಕೆಲಸ ಕೊಡಿಸ್ತಾರಾ ಅಂತ. ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅನ್ಕೋತಿದ್ಯಾ? ಆ ಥರ ಅಲ್ಲಕ್ಕ, ಯಾಕೆ ನಿಮಗೆ ಸುಮ್ಮನೆ ಕಷ್ಟ ಅಂತ. ಇಲ್ಲಿ ನೋಡಪ್ಪ, ನಿಜವಾಗ್ಲೂ ಕೂಡ ನನ್ನಿಂದ ನಿನಗೆ ಕೆಲಸ ಕೊಡ್ಸೋಕ್ಕಾಗೋದಿಲ್ಲ. ನೀನು ಎದುರು ನೋಡುವ ಹಾಗೆ ಯಾರ ಹತ್ರನೂ ನಾನು ಮಾತಾಡೋದಕ್ಕೂ ಆಗೋದಿಲ್ಲ. ಆದರೆ ನಿನ್ನ ಹತ್ರ ನಾನು ಕೆಲವೊಂದು ವಿಷಯಗಳನ್ನ ಮಾತಾಡ್ಬೋದು. ನಾನು ಹೇಳೋದನ್ನು ನೀನು ಗಮನಿಸಿದರೆ ಖಂಡಿತವಾಗಿ ನಿನ್ನಿಂದ ಒಂದೊಳ್ಳೆ ಕೆಲಸದಲ್ಲಿ ಇರ್ಲಿಕ್ಕೆ ಸಾಧ್ಯ. ಈ ವರ್ಷಕ್ಕೆ ದೇವರು ಒಂದು ವಾಗ್ದಾನವನ್ನು ಕೊಟ್ಟರು. ಆ ವಾಕ್ಯ ನನಗೂ ನನ್ನ ಕುಟುಂಬಕ್ಕೂ ತುಂಬ ಆಶೀರ್ವಾದವಾಗಿತ್ತಪ್ಪ. ಅದೇ ವಾಕ್ಯವನ್ನು ನಿನಗೂ ನಾನು ಹೇಳ್ತೀನಪ್ಪ. ರಮೇಶ್, ಇದು ಸುರೇಶ್ಗೆ ಮಾತ್ರ ಅಲ್ಲ, ನಿನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಕೇಳ್ಕೊ. ಅದು ಏನು ಅಂತಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ದೇವರು ನಮಗೆ ಒಂದು ಒಳ್ಳೆ ವಾಗ್ದಾನವನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ನನಗೇನು ಅವಶ್ಯಕತೆ ಇದೆಯೋ ಅದನ್ನು ಕೇಳುವಾಗ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಪ್ಪ, ಈ ವರ್ಷದಲ್ಲಿ ನಿಮಗೆ ಏನು ಬೇಕೋ ಅದನ್ನು ದೇವ್ರ ಬಳಿ ಹೋಗಿ ಕೇಳಿ. ಖಂಡಿತ ದೇವ್ರು ನಿಮಗೆ ಅದನ್ನು ಕೊಡ್ತಾರೆ. ಏನು ಕೇಳಿದ್ರು ಕೊಡ್ತಾರಾ? ಖಂಡಿತ ಕೊಡ್ತಾರಪ್ಪ. ಕೊಡೋದಕ್ಕೆ ತಾನೇ ಹೇಳ್ತಾ ಇರೋದು. ಇಲ್ಲಿ ನೋಡು, ನಿನಗಿವಾಗ ಏನು ಬೇಕು? ಕೆಲಸ ಇಲ್ಲ, ಹೌದು ತಾನೇ? ಇವಾಗ ನಿನಗೊಂದು ಕೆಲಸ ಸಿಕ್ಕಿದ್ರೆ ನೀನು ಸಂತೋಷವಾಗಿರ್ತೀಯ. ದೇವರು ನಿನಗೆ ಹೇಗೆ ಕೆಲಸ ಕೊಡಲ್ಲ ಅಂತ ಹೇಳ್ತಾರೆ. ನೀನು ಹೋಗಿ ಅವ್ರ ಹತ್ರ ಕೇಳಿದ್ರೆ ಖಂಡಿತ ಅವ್ರು ನಿನಗೆ ಕೊಡ್ತಾರಪ್ಪ. ಹೇಗೆ ಕೇಳಿದ್ರು ಕೊಡ್ತಾರಾ? ಅದನ್ನು ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನಾವು ಕೇಳುವಂಥದ್ದು ಅವರಿಗೆ ಯೋಗ್ಯವಾಗಿರಬೇಕು.
ಅವ್ರಿಗಿಷ್ಟ ಇಲ್ದಿರೋದನ್ನ ನಾವು ಕೇಳಲೇಬಾರ್ದು. ಈಗ ನಿನಗೆ ಕೆಲಸ ಬೇಕು ತಾನೇ, ಇದು ಅವ್ರಿಗೆ ಇಷ್ಟ ತಾನೇ, ನೀನು ಚೆನ್ನಾಗಿರ್ಬೇಕು, ನೀನು ಸಂತೋಷವಾಗಿರ್ಬೇಕು, ಅದನ್ನ ತಾನೇ ಏಸು ಆಸೆ ಪಡ್ತಾರೆ. ಹಾಗಾದರೆ ನೀನು ಧೈರ್ಯವಾಗಿ ಕೇಳ್ಬೋದು. ಎರಡನೇದಾಗಿ ನಂಬಬೇಕು. ನಾವು ಕೇಳೋದನ್ನ ಏಸು ಕೊಡ್ತಾರೆ ಅಂತ ನಾವು ನಂಬಬೇಕು. ನಂಬಿಕೆ ಇಲ್ದಿರೋ ಪ್ರಾರ್ಥನೆಗೆ ಉತ್ತರನೇ ಬರಲ್ಲಪ್ಪ, ಅದ್ಭುತನೂ ನಡೆಯಲ್ಲ. ಆದ್ರಿಂದನೇ ದೇವರಿಗೆ ಮೆಚ್ಚುಗೆ ಆದದ್ದನ್ನು ನಾವು ಕೇಳುವಾಗ ನಂಬಿಕೆಯಿಂದ ಕೇಳಬೇಕು. ನಾನು ಕೇಳಿದ್ದೀನಕ್ಕ, ಆದರೆ ಇದುವರೆಗೂ ನಂಬಿಕೆಯಿಂದ ಕೇಳಿಲ್ಲ. ಕೆಲವೊಂದು ಸಮಯದಲ್ಲಿ ನೀವು ಹೇಳೋದನ್ನ ಕೇಳಿ ಪ್ರಾರ್ಥನೆ ಮಾಡಿದ್ದೀನಿ, ಆದ್ರೂ ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತೆ ಅನ್ನೋ ನಂಬಿಕೆ ಇರೋದೇ ಇಲ್ಲ ಅಕ್ಕ. ಸುಮ್ಮನೆ ಪ್ರಾರ್ಥನೆ ಮಾಡಿ ನೋಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ. ಆದರೆ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ. ನಿಜ ಅಪ್ಪ, ನಾವು ಕೇಳೋದನ್ನ ಕೊಡೋದಕ್ಕೆ ಏಸಪ್ಪ ಸಿದ್ಧವಾಗಿದ್ದಾರೆ. ಆದರೆ ಅದನ್ನು ಹೊಂದ್ಕೊಳ್ಳೋಕ್ಕೆ ನಮಗೆ ನಂಬಿಕೆ ಬೇಕು. ಬೈಬಲಲ್ಲಿ ಒಂದು ವಾಕ್ಯ ಇದೆ, 2 ಮನಸ್ಸುಳ್ಳವನು ಕರ್ತನಿಂದ ಏನನ್ನೂ ಹೊಂದುವುದಕ್ಕಾಗುವುದಿಲ್ಲ ಎಂಬುದಾಗಿ. ಹಾಗಾದರೆ ನಾನು ನಂಬಿಕೆಯಿಂದ ಕೇಳೋದಾದರೆ ಖಂಡಿತ ಕೊಡ್ತಾರೆ ಅನ್ನೋ ಒಂದು ನಿಶ್ಚಯದಿಂದ ಅದನ್ನು ಹೊಂದ್ಕೋಬಹುದು. ಅಕ್ಕ, ಇವಾಗ ನನ್ನೊಳಗೆ ಒಂದು ನಂಬಿಕೆ ಬಂದಿದೆ. ದೇವ್ರು ಖಂಡಿತ ನನ್ನ ಪ್ರಾರ್ಥನೆ ಕೇಳ್ತಾರೆ ಅಂತ ಒಂದು ನಿಶ್ಚಯ ಬಂದಿದೆ ಅಕ್ಕ. ಈ ಕೆಲಸದ ವಿಷಯದಲ್ಲಿ ಇನ್ನು ಮುಂದೆ ನನ್ನ ನಂಬಿಕೆನ ಈ ಮನುಷ್ಯರ ಮೇಲೆ ಇಡೋದಿಲ್ಲಕ್ಕ, ದೇವ್ರ ಮೇಲೆ ಮಾತ್ರ ಇಡ್ತೀನಿ. ಈ ವಿಷಯಕ್ಕಾಗಿ ಮಾತ್ರ ಅಲ್ಲಪ್ಪ, ಎಲ್ಲ ವಿಷಯಗಳಲ್ಲಿಯೂ ಏಸುವನ್ನು ನಂಬಿ ನೋಡು. ಒಂದು ಒಳ್ಳೆ ಹುಡುಗಿ ಉಂಟು, ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಕುಟುಂಬ ಕೂಡ. ಹೌದಾ? ಯಾವ ಊರು? ಇಲ್ಲೇ ಅಮ್ಮ, ಮಂಡ್ಯ ಪಕ್ಕದಲ್ಲಿ ಒಂದು ಊರಮ್ಮ. ಅಪ್ಪ ಗೌರ್ಮೆಂಟ್ ಬಸ್ ಡ್ರೈವರಮ್ಮ, ಅಮ್ಮ ಟೀಚರು, ಹುಡುಗಿ ಗೌರ್ಮೆಂಟ್ ಸ್ಟಾಫು. ಗೌರ್ಮೆಂಟ್ ಸ್ಟಾಫಾ? ಹೌದಮ್ಮ, ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ನಮ್ಮ ಹುಡುಗನಿಗೆ ಹೇಳಿ ಮಾಡಿಸಿದಂಥ ಕುಟುಂಬ ನೋಡಿ. ಫೋಟೋ ಇದೆಯಾ? ಹಾ, ಇದೆಯಲ್ಲ. ನೋಡಿ ಅಮ್ಮ, ಇದೇ ಹುಡುಗಿ ಫೋಟೋ. ಹುಡುಗಿ ಲಕ್ಷಣವಾಗಿ ಲಕ್ಷ್ಮಿ ತರ ಇದ್ದಾಳೆ. ಹೆಸರೇನು? ವೇದಿಕಾ. ವೇದಿಕಾನ? ಒಳ್ಳೆ ಹೆಸರು. ಆಗ ಮಾತಾಡಿ ನೋಡೋಣ. ಆದರೆ ಅದರಲ್ಲೊಂದು ಚಿಕ್ಕ ಸಮಸ್ಯೆ ಉಂಟು. ಹುಡುಗಿಯದು ಒಂದು ಕ್ರೈಸ್ತ ಕುಟುಂಬ. ಕ್ರೈಸ್ತ ಕುಟುಂಬನ? ಇದು ನಿಮಗೆ ಚಿಕ್ಕ ಸಮಸ್ಯೆನಾ? ತಗೊಳ್ಳಿ, ಹಿಡ್ಕೊಳ್ಳಿ, ಹೋಗಿ. ಏನ್ ನೋಡ್ತಿದ್ದೀರಾ? ಮೊದಲು ಹೋಗಿ. ಪ್ರಿಯರಾದವರೇ, ಜ್ಯೋತಿ ಕರ್ನಾಟಕವನ್ನು ನೋಡಿದ್ದೀರಾ? ಈಗ ಸಹೋದರಿ ಜಾಯ್ಸ್ ಲಾಜರಸ್ ಅವರು ಈ ವರ್ಷದ ದೇವರ ವಾಗ್ದಾನವನ್ನು ಹಂಚಿಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡಲಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ನೀವು ಕೂಡ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನೂ ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಕಳೆದ ವರ್ಷವಿಡೀ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಕಣ್ಣಿನ ಗುಡ್ಡೆಯಂತೆ ಕಾಪಾಡಿದರು. ದೇವರಿಗೆ ನಮ್ಮ ಹೃದಯ ಆಳದಿಂದ ಕೃತಜ್ಞತೆಗಳನ್ನು ಹೇಳಬೇಕು. ಈ ಹೊಸ ವರ್ಷವನ್ನು ಕಾಣುವಂತೆ ಮಾಡಿದಂಥ ದೇವರಿಗೆ ನಾವು ವಂದನೆ ಸಲ್ಲಿಸಬೇಕು. ನನ್ನ ಪ್ರಿಯರಾದವರೇ, ದೇವರು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಮತ್ತಾಯ 7:7 ನಾವು ನೋಡುವುದಾದರೆ ದೇವರು ವಾಗ್ದಾನ ಮಾಡಿದ್ದಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂದು ದೇವರು ವಾಗ್ದಾನವನ್ನು ಮಾಡಿದ್ದಾರೆ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಆತನು ಮಾತು ತಪ್ಪದವನು.
ಆತನು ಹೇಳಿ ಮಾಡದೇ ಇರುತ್ತಾನೋ? ಆತನು ಹೇಳಿದರೆ ಹೇಳಿದಂತೆಯೇ ದೇವರು ಹೇಳಿದಂಥ ವಾಗ್ದಾನವು ನಮ್ಮ ಬಾಳಲ್ಲಿ ನೆರವೇರುತ್ತದೆ. ನಾವು ಪ್ರಾರ್ಥಿಸಬೇಕು. ದೇವರು ನಮಗೆ ಕೊಟ್ಟಂಥ ವಾಗ್ದಾನವು ನಮ್ಮ ಬಾಳಲ್ಲಿ ನೆರವೇರಬೇಕು, ನಮ್ಮ ಕುಟುಂಬದಲ್ಲಿ ನೆರವೇರಬೇಕು, ಕುಟುಂಬದ ಜೀವಿತದಲ್ಲಿ ನೆರವೇರಬೇಕು, ನಮ್ಮ ಉದ್ಯೋಗದಲ್ಲಿ ನೆರವೇರಬೇಕು. ನಾವು ಮಾಡುವಂಥ ಕೆಲಸಗಳಲ್ಲಿ ದೇವರ ವಾಗ್ದಾನವು ನೆರವೇರಬೇಕೆಂದು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಬಾಳಲ್ಲಿ ಕೊಟ್ಟಿರುವ ವಾಗ್ದಾನವು ನಮ್ಮೊಂದಿಗೆ ಮಾತನಾಡಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ. ಈ ಹೊಸ ವರ್ಷದಲ್ಲಿ ದೇವರು ಹೊಸ ಹೊಸ ಆಶೀರ್ವಾದಗಳನ್ನು ಕೊಟ್ಟು ಹೊಸ ಹೊಸ ಕಾರ್ಯಗಳನ್ನು ದೇವರು ನಿಮ್ಮ ಬಾಳಲ್ಲಿ ಮಾಡುತ್ತಾರೆ. ಒಂದು ವೇಳೆ ಮನೆಯನ್ನು ಕಟ್ಟಬೇಕೆಂದು ನೀವು ಯೋಚಿಸುತ್ತಿರಬಹುದು, ಇಲ್ಲ ಮನೆಯನ್ನು ಕಟ್ಟುತ್ತಿರಬಹುದು, ಮನೆಯನ್ನು ಕಟ್ಟುವಾಗ ಅರ್ಧದಲ್ಲಿ ನಿಂತಿರಬಹುದು. ಅಗತ್ಯಗಳು ಪೂರೈಸಲ್ಪಡಬೇಕು, ಮಕ್ಕಳ ವಿವಾಹ ಕಾರ್ಯವು ನಡೆಯಬೇಕು. ಮಕ್ಕಳ ವಿವಾಹ ಕಾರ್ಯಕ್ಕಾಗಿ ನೀವು ಪ್ರಾರ್ಥಿಸಬೇಕು. ನೀವು ಪ್ರಾರ್ಥಿಸುವಾಗ ದೇವರು ತನ್ನ ವಾಗ್ದಾನದ ಪ್ರಕಾರ ನೆರವೇರಿಸುತ್ತಾನೆ. ಮತ್ತಾಯ 15ನೇ ಅಧ್ಯಾಯ 28ನೇ ವಾಕ್ಯವನ್ನು ನೋಡುವುದಾದರೆ, ಇಲ್ಲಿ ಒಬ್ಬ ಕಾನಾನ್ಯ ಸ್ತ್ರೀಯು ದೇವರ ಬಳಿಗೆ ಬರುತ್ತಾಳೆ. ಆ ಕಾನಾನ್ಯ ಸ್ತ್ರೀ ದೇವರ ಬಳಿಗೆ ಬಂದು, ದೇವರೇ, ನನ್ನನ್ನು ಕರುಣಿಸು, ನನ್ನ ಮಗಳು ದೆವ್ವದ ಕಾಟದಲ್ಲಿ ಇದ್ದಾಳೆ, ಅವಳು ಅದರಲ್ಲಿ ಸಿಕ್ಕಿಕೊಂಡು ಬಾಧಿಸಲ್ಪಡುತ್ತಿದ್ದಾಳೆ, ಅವಳಿಗೆ ಬಿಡುಗಡೆ ಬೇಕು ದೇವರೇ, ನನ್ನ ಮಗಳು ದೆವ್ವದ ಕಾಟದಲ್ಲಿ ಇದ್ದಾಳೆ, ಒಂದು ಬಿಡುಗಡೆ ಬೇಕು ಎಂದು ದೇವರ ಬಳಿಗೆ ಬರುತ್ತಾಳೆ. ಆದರೆ ದೇವರು ಸುಮ್ಮನೆ ಇದ್ದರು. ಆಗ ಅಲ್ಲಿ ಶಿಷ್ಯರು ಹೇಳುತ್ತಾರೆ, ಆ ಸ್ತ್ರೀಯು ಬಂದು ಇಲ್ಲಿ ಕೂಗುತ್ತಾ ಇದ್ದಾಳೆ, ನೀವು ಉತ್ತರ ಕೊಡಿ ಎಂದು ಕೇಳುವಾಗ ದೇವರು ಹೇಳುತ್ತಾರೆ, ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಮರಿಗಳಿಗೆ ಹಾಕುವುದು ಯೋಗ್ಯವಲ್ಲ, ಒಳ್ಳೆಯದಲ್ಲ. ಅವಳು ಕಾನಾನ್ಯ ಸ್ತ್ರೀ, ಅವಳು ಯೇಸುವನ್ನು ತಿಳಿಯದಂಥ ಸ್ತ್ರೀ. ಆದರೆ ಈಗ ಯೇಸುವನ್ನು ಹುಡುಕಿ ಅವಳು ಬಂದಿದ್ದಾಳೆ. ನನ್ನ ಮಗಳ ಬಾಳಲ್ಲಿ ಒಂದು ಬಿಡುಗಡೆ ಬೇಕು, ಅದ್ಭುತ ನಡೆಯಬೇಕು ಎಂದು ಯೇಸುವನ್ನು ಹುಡುಕಿ ಯೇಸುವಿನ ಬಳಿಗೆ ಬಂದಿದ್ದಾಳೆ. ಯೇಸುವನ್ನು ನೋಡಿ ಕೂಗುತ್ತಿದ್ದಾಳೆ. ಆಗ ದೇವರು ಸುಮ್ಮನೆ ಇದ್ದಾರೆ. ಆಗ ಸ್ತ್ರೀ ಹೇಳುತ್ತಾಳೆ, ನನ್ನ ಮಗಳಿಗೆ ಬಿಡುಗಡೆ ಬೇಕು ಎಂದು. ಆಗ ದೇವರು ಹೇಳುತ್ತಾರೆ, ಯೇಸುವಿನ ಮಕ್ಕಳು ಅಲ್ಲದವರಿಗೆ ನಾನು ನನ್ನ ಆಶೀರ್ವಾದವನ್ನು ಕೊಡಲು ಆಗುವುದಿಲ್ಲ. ನೀನು ಮೊದಲು ಯೇಸುವಿನ ಮಗುವಾಗಿ, ನನ್ನ ಮಗುವಾಗಿ ಬದಲಾಗಬೇಕು. ಪಾಪದ ಬಾಳನ್ನು ಬಿಟ್ಟು ನಿನ್ನ ಮನ ತಿರುಗಬೇಕು. ನೀನು ನನ್ನ ಮಗುವಾಗಿ ಬದಲಾಗುವಾಗ ನಿನ್ನ ಬಾಳಲ್ಲಿ ಅದ್ಭುತ ನಡೆಯುತ್ತದೆ ಎಂದು ಹೇಳಿ ದೇವರು ಕಾನಾನ್ಯ ಸ್ತ್ರೀಯೊಂದಿಗೆ ಮಾತಾಡುತ್ತಾರೆ. ಆಗ ಆ ಸ್ತ್ರೀ ಹೇಳುತ್ತಾಳೆ, ಹೌದು, ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಮರಿಗೆ ಹಾಕುವುದು ಯೋಗ್ಯವಲ್ಲವೆಂದು ತನ್ನನ್ನು ನಾಯಿಮರಿಗೆ ಹೋಲಿಸಿಕೊಂಡು ತನ್ನನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತಾಳೆ. ತನ್ನ ಪಾಪದ ಬಾಳನ್ನು ಬಿಟ್ಟು ಮನ ತಿರುಗುತ್ತಾಳೆ, ಬದಲಾಗುತ್ತಾಳೆ, ಯೇಸುವಿನ ಮಗುವಾಗಿ ಬದಲಾಗುತ್ತಾಳೆ. ನೋಡಿರಿ, ಅವಳು ಯೇಸುವಿನ ಮಗುವಾಗಿ ಬದಲಾಗಿದ ಕೂಡಲೇ ಅವಳ ಬಾಳಲ್ಲಿ ಅದ್ಭುತ ನಡೆಯುತ್ತದೆ. ಕಠಿಣವಾದ ದೆವ್ವದ ಕಾಟದಲ್ಲಿ ಇದ್ದ ಮಗಳಿಗೆ ದೇವರು ಬಿಡುಗಡೆ ಕೊಟ್ಟರು. ಮತ್ತಾಯ 15ನೇ ಅಧ್ಯಾಯ 28ನೇ ವಾಕ್ಯವನ್ನು ನಾವು ನೋಡುವುದಾದರೆ, ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ನನ್ನ ಪ್ರಿಯರಾದವರೇ, ನಾವು ದೇವರ ಸಮ್ಮುಖದಲ್ಲಿ ಕೇಳುವಾಗ ದೇವರು ನಮಗೆ ಅದ್ಭುತಗಳನ್ನು ಮಾಡುತ್ತಾರೆ. ಅದಕ್ಕೆ ಕಾನಾನ್ಯ ಸ್ತ್ರೀ ತನ್ನನ್ನು ತಗ್ಗಿಸಿ ದೇವರಿಗೆ ಒಪ್ಪಿಸಿಕೊಟ್ಟಳು, ಅದ್ಭುತವನ್ನು ಹೊಂದಿಕೊಂಡಳು. ನನ್ನ ಪ್ರಿಯರಾದವರೇ, ಈ ಕಾನಾನ್ಯ ಸ್ತ್ರೀಯ ಹಾಗೆ ಕುಟುಂಬ ಜೀವಿತವನ್ನು ನಡೆಸುವಂತಹ ನಮ್ಮಲ್ಲಿ ಆ ತಾಳ್ಮೆ ಇರಬೇಕು. ನಮ್ಮ ಬಾಳಲ್ಲಿ ತಾಳ್ಮೆ ಇರಬೇಕು. ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸುವಂಥ ದೇವರು, ತಾಳ್ಮೆ ಉಳ್ಳವರಿಗೆ ಕೃಪೆಯನ್ನು ಕೊಡುವಂಥ ದೇವರು. ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಬೇಕು. ಒಂದು ವೇಳೆ ನೀವು ಇನ್ನೂ ದೇವರ ಮಕ್ಕಳಲ್ಲದೆ ಇರಬಹುದು. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಯಾರಾಗಿದ್ದರೂ ಯೇಸುವಿನ ಮಗುವಾಗಿ ನೀವು ಬದಲಾಗಬೇಕು. ಮೊದಲನೇದಾಗಿ ನಿಮ್ಮ ಬಾಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನೀವು ದೇವರ ಮಕ್ಕಳಾಗಿ ನೀವು ಪ್ರಾರ್ಥಿಸುವಾಗ ನೀವು ಕೇಳುವಂಥ ಒಂದೊಂದು ಕಾರ್ಯದಲ್ಲೂ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಾತನು. ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ, ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು. ಒಂದು ಬಾರಿ ಪೌಳಿ ಒಡಕಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗ ಒಬ್ಬ ತಾಯಿ ತನ್ನ ಮಗಳನ್ನು ಕರೆದುಕೊಂಡು ಬಂದಿದ್ದರು. ನಾನು ಅವರನ್ನು ದೃಷ್ಟಿಸಿ ನೋಡಿದೆ. ಆ ಮಗಳು ಅಳುತ್ತಾ ಇದ್ದಳು. ಆಗ ಆ ತಾಯಿಯ ಬಳಿ ನಾನು ಕೇಳಿದೆ, ಯಾಕೆ ಅವಳು ಅಳುತ್ತಾ ಇದ್ದಾಳೆ ಎಂದು ನಾನು ಕೇಳಿದೆ. ಆಗ ತಾಯಿಯವರು ಹೇಳಿದರು, ಒಂದು ಕಠಿಣವಾದ ತುರಿಕೆಯ ವ್ಯಾಧಿಯು ಈ ಮಗಳಿಗೆ ಬಂದಿದೆ. ಅದು ತುರಿಕೆಯನ್ನು ಉಂಟು ಮಾಡುತ್ತಾ ಇದೆ. ಕೆರೆಯುತ್ತಾ ಇದ್ದಾಳೆ, ಆ ರಕ್ತವೆಲ್ಲ ಬರುತ್ತಾ ಇದೆ. ಅದರಿಂದ ಬಟ್ಟೆಯನ್ನು ಹಾಕಲು ಆಗುತ್ತಿಲ್ಲ. ವೇದನೆ, ತುಂಬ ವೇದನೆ ಪಡುತ್ತಿದ್ದಾಳೆ.
ದುಷ್ಟ ಸೈತಾನನು ಆ ಚಿಕ್ಕ ಹುಡುಗಿಗೆ ತುರಿಕೆಯ ವ್ಯಾಧಿಯನ್ನು ಉಂಟು ಮಾಡಿ ನವೆಯನ್ನು ಎಬ್ಬಿಸಿದ್ದಾನೆ. ಆಗ ಆ ತಾಯಿಯ ಬಳಿ, ನೀವು ಎಲ್ಲಿಂದ ಬರುತ್ತೀರಿ, ಯಾರು ಎಂದು ನಾನು ವಿಚಾರಿಸಿದೆ. ಆಗ ಆ ತಾಯಿ ಹೇಳಿದರು, ಅಮ್ಮ, ನಮ್ಮ ಮನೆಯವರು ದೇವಸ್ಥಾನದಲ್ಲಿ ಪೂಜಾರಿ ಕೆಲಸವನ್ನು ಮಾಡುತ್ತಾರೆ. ಆದರೆ ನನ್ನನ್ನು, ನನ್ನ ಮಗಳನ್ನು ನೀವು ಪ್ರಾರ್ಥನೆಗೆ ಹೋಗಿ ಬನ್ನಿ ಎಂದು ಹೇಳಿದರು. ಆದ್ದರಿಂದ ಕರೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದರು. ಆಗ ನಾನು ಹೇಳಿದೆ, ಯೇಸುವಿನ ಬಗ್ಗೆ ಹೇಳುತ್ತೇನೆ ಎಂದು ಹೇಳಿದೆ. ಆಗ, ಇಲ್ಲ, ನೀವು ಹೇಳಿ ಅಮ್ಮ, ನಾನು ಕೇಳುತ್ತೇನೆ. ಆ ಯೇಸು ನನ್ನ ಮಗಳನ್ನು ಪೂರ್ಣವಾಗಿ ಗುಣ ಮಾಡಬೇಕು. ನನ್ನ ಮಗಳು ತುಂಬ ಕಷ್ಟಪಡುತ್ತಿದ್ದಾಳೆ. ಸೈತಾನನು ನನ್ನ ಮಗಳ ಶರೀರದಲ್ಲಿ ವ್ಯಾಧಿಯನ್ನು ಉಂಟು ಮಾಡಿ ಬಲಹೀನಪಡಿಸುತ್ತಿದೆ. ನನ್ನ ಮಗಳು ರಾತ್ರಿಯೆಲ್ಲ ನಿದ್ದೆ ಮಾಡಲು ಆಗುತ್ತಿಲ್ಲ ಎಂದು ಆ ಸಹೋದರಿ ಹೇಳಿದರು. ನನ್ನ ಪ್ರಿಯರಾದವರೇ, ಪಾಪವು ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ಆ ಪಾಪವು ನಮ್ಮನ್ನು ವ್ಯಾಧಿಯಲ್ಲಿ ತಳ್ಳುತ್ತದೆ. ಆ ತಾಯಿಯ ಸಮಸ್ಯೆಯನ್ನು ಕುರಿತು ಹೇಳುತ್ತಲೇ ಇದ್ದರು. ನಾನು ಯೇಸುವಿನ ಬಗ್ಗೆ ಹೇಳಿ, ನೀವು ಯೇಸುವಿನ ಮಗುವಾಗಿ ಬದಲಾಗಿ ನೀವು ಅವರಿಗೆ ನಿಮ್ಮ ಬಾಳನ್ನು ಒಪ್ಪಿಸಿಕೊಡಿ. ತಂದೆ ತಾಯಿ ಮಾಡಿದಂಥ ಪಾಪವು ಮಕ್ಕಳಿಗೆ ಪಾರಂಪರಿಕವಾಗಿ ಬರುತ್ತದೆ. ಪಾಪದ ಬಾಳನ್ನು ಬಿಟ್ಟು ಬದಲಾಗಬೇಕು, ಯೇಸುವಿನ ಮಗುವಾಗಿ ಬದಲಾಗಬೇಕು ಎಂದು ಆ ತಾಯಿಯ ಬಳಿ ಹೇಳಿದೆ. ಆ ತಾಯಿ ಅಳುತ್ತಲೇ ಇದ್ದರು. ಆಗ ನಾನು ಅವರಿಗಾಗಿ ಭಾರದಿಂದ ಪ್ರಾರ್ಥನೆ ಮಾಡಿ ಕಳಿಸಿದೆ. ಒಬ್ಬ ಕಾನಾನ್ಯ ಸ್ತ್ರೀ ದೇವರ ಬಳಿಗೆ ಬಂದಳು. ಮಗುವಿಗಾಗಿ ಬಿಡುಗಡೆಗಾಗಿ ಬಂದಳು. ದೇವರನ್ನು ಕೇಳಿದಳು. ಅವಳ ಪಾಪದ ಜೀವಿತ ಬದಲಾಯಿತು. ಯೇಸು ಅವಳ ಬಾಳಲ್ಲಿ ಅದ್ಭುತ ಮಾಡಿದರು. ನನ್ನ ಪ್ರಿಯರಾದವರೇ, ನೀವು ರಕ್ತಸ್ರಾವದಿಂದ ತುಂಬ ಕಷ್ಟಪಡುತ್ತಿರಬಹುದು. ತುರಿಕೆಯ ವ್ಯಾಧಿಯಲ್ಲಿ ನೀವು ಕಷ್ಟಪಡುತ್ತಾ ಇರಬಹುದು. ನೀವು ಯಾರೇ ಆಗಿದ್ದರೂ ನೀವು ಯೇಸುವಿನ ಬಳಿ ಕೇಳುವಾಗ, ದೇವರೇ, ಈ ವ್ಯಾಧಿಯು ನನ್ನನ್ನು ಬಿಟ್ಟು ಹೋಗಲಪ್ಪ, ನನ್ನ ಬಾಳಲ್ಲಿ ಅದ್ಭುತ ಮಾಡಿ ಎಂದು ಕೇಳುವಾಗ ನಿಮ್ಮ ಬಾಳಲ್ಲಿ ಅದ್ಭುತ ನಡೆಯುತ್ತದೆ. ನೀವು ಎದುರು ನೋಡುವಂಥ ಕಾರ್ಯಗಳು ನಡೆಯುತ್ತದೆ. ಈ ವರ್ಷದಲ್ಲಿ ದೇವರು ಹೊಸ ಹೊಸ ಆಶೀರ್ವಾದಗಳನ್ನು ಕೊಡುತ್ತಾರೆ. ಹೊಸ ಹೊಸ ಅದ್ಭುತಗಳನ್ನು ಮಾಡುತ್ತಾರೆ. ಒಳ್ಳೆಯ ಕಾರ್ಯಗಳನ್ನು ನೀಡುತ್ತಾರೆ. ಅದೇ ದೇವರು ಹೇಳುವುದು, ನೀವು ಕೇಳಿರಿ, ನಿಮಗೆ ಸಿಗುತ್ತದೆ. ನೀವು ಯಾವ ಕಾರ್ಯವನ್ನು ಕೇಳುತ್ತೀರೋ ದೇವರು ಆ ಕಾರ್ಯದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ನನ್ನ ಪ್ರಿಯರಾದವರೇ, ಮಾರ್ಕ 10ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಮಾರ್ಕ 10:52, ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ನನ್ನ ಪ್ರಿಯರಾದವರೇ, ಇಲ್ಲಿ ಒಬ್ಬ ಕುರುಡನನ್ನು ಕುರಿತು ಹೇಳಲಾಗಿದೆ. ಅವನು ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದನು. ಅವನು ಭಿಕ್ಷೆ ಬೇಡುವ ಮನುಷ್ಯನಾಗಿದ್ದನು. ದೃಷ್ಟಿ ಇರಲಿಲ್ಲ. ಆಗ ಅವನು ಯೇಸುವನ್ನು ಕುರಿತು ಕೇಳುತ್ತಾನೆ. ಯೇಸುವಿನ ಬಳಿಗೆ ಅವನು ಬರುತ್ತಾನೆ. ಯೇಸುವಿನ ಬಳಿ ಬಂದು ಹೇಳುತ್ತಾನೆ, ದೇವರೇ, ನನಗೆ ಕಣ್ಣಿನ ದೃಷ್ಟಿ ಬೇಕು ಎಂದು ಕೇಳುತ್ತಾನೆ. ಆಗ ಯೇಸು ಕೇಳುತ್ತಾರೆ, ನಾನು ನಿನಗೆ ಏನು ಮಾಡಬೇಕೆಂದು ಕೇಳುತ್ತಾರೆ. ಆಗ ಅವನು ಹೇಳುತ್ತಾನೆ, ನಾನು ಕಣ್ಣಿನ ದೃಷ್ಟಿ ಹೊಂದಬೇಕು ಎಂದು ನಂಬಿಕೆಯಿಂದ ಯೇಸುವಿನ ಬಳಿ ಕೇಳಿದನು. ನಾವು ನಂಬಿಕೆಯಿಂದ ಯೇಸುವಿನ ಬಳಿ ಕೇಳಬೇಕು. ನಾನು ಕೇಳುತ್ತೇನೆ, ನಾನು ಹೊಂದಿಕೊಳ್ಳುತ್ತೇನೆ, ದೇವರು ನನಗೆ ಉತ್ತರ ಕೊಡುವರು, ನಾನು ಅದ್ಭುತವನ್ನು ಹೊಂದುತ್ತೇನೆ ಎಂಬುದಾಗಿ ನಂಬಿಕೆಯೊಂದಿಗೆ ಯೇಸುವನ್ನು ಕೇಳಬೇಕು. ಅದೇ ರೀತಿ ಕುರುಡನ ಜೀವಿತದಲ್ಲಿ ಅದ್ಭುತ ನಡೆಯಿತು. ನಾನು ನಿನಗೆ ಏನು ಮಾಡಬೇಕು? ದೇವರೇ, ನನ್ನ 2 ಕಣ್ಣುಗಳಲ್ಲಿ ದೃಷ್ಟಿ ಬರಬೇಕು, ನನಗೆ ದೃಷ್ಟಿ ಬರಬೇಕು ದೇವರೇ ಎಂದು ದೇವರ ಬಳಿ ಕೇಳುತ್ತಾನೆ. ಆಗ ದೇವರಾದ ಯೇಸು ಹೇಳುತ್ತಾರೆ, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ನನ್ನ ಪ್ರಿಯರಾದವರೇ, ಕಣ್ಣಿನ ದೃಷ್ಟಿಯ ಸಮಸ್ಯೆಯಿಂದ ಇದ್ದೀರಾ? ವೈದ್ಯರು ಕಣ್ಣಿಗೆ ಆಪರೇಷನ್ ಮಾಡಬೇಕೆಂದು ಹೇಳುತ್ತಿದ್ದಾರಾ? ಇಲ್ಲದಿದ್ದರೆ ನಿಮ್ಮ ಕಣ್ಣುಗಳ ನರಗಳು ಕೆಟ್ಟು ಹೋಗಿ ನಿದ್ದೆ ಇಲ್ಲದೆ ನೀವು ಕಷ್ಟಪಡುತ್ತಿದ್ದೀರಾ? ದೇವರ ಬಳಿ ಕೇಳಿರಿ, ನಿಮ್ಮ ಕಣ್ಣುಗಳ ನರಗಳನ್ನು ದೇವರು ಸೌಖ್ಯ ಮಾಡಲು ಸಾಧ್ಯ. ನಿಷ್ಕ್ರಿಯವಾಗಿರುವ ನರಗಳು ಕಾರ್ಯ ಮಾಡುವಂತಾಗುತ್ತದೆ. ದೃಷ್ಟಿ ಇಲ್ಲದ ಕಣ್ಣುಗಳಲ್ಲಿ ದೇವರ ಮಹಿಮೆಯು ಇಳಿಯುತ್ತದೆ. ದೇವರೇ, ನೀವು ನನಗೆ ಒಂದು ಅದ್ಭುತವನ್ನು ಮಾಡಿ ದೇವರೇ ಮಾಡಿ ಎಂದು ನೀವು ಕೇಳುವಾಗ ದೇವರು ನಿಮ್ಮ ಕಣ್ಣುಗಳನ್ನು ಮುಟ್ಟುತ್ತಾರೆ, ಅದ್ಭುತ ನಡೆಯುತ್ತದೆ. ನನ್ನ ಪ್ರಿಯರಾದವರೇ, ಶತಾಧಿಪತಿಯನ್ನು ಕುರಿತು ನೋಡುವುದಾದರೆ, ಅವನ ಆಳು ಪಾರ್ಶ್ವವಾಯು ವ್ಯಾಧಿಯಿಂದ ತುಂಬ ಕಷ್ಟಪಡುತ್ತಾ ಇದ್ದನು. ಆಗ ಆ ಶತಾಧಿಪತಿ ಯೇಸುವಿನ ಬಳಿಗೆ ಬರುತ್ತಾನೆ. ಬಂದು, ದೇವರೇ, ನನ್ನ ಆಳು ಪಾರ್ಶ್ವವಾಯು ವ್ಯಾಧಿಯಿಂದ ಬಳಲುತ್ತಿದ್ದಾನೆ. ಆದ್ದರಿಂದ ದೇವರೇ, ಅವನಿಗೆ ಬಿಡುಗಡೆ ಬೇಕು, ಅವನು ಗುಣವಾಗಬೇಕು ಎಂದು ಯೇಸುವಿನ ಬಳಿ ಕೇಳುತ್ತಾನೆ. ಆಗ ಯೇಸು ಹೇಳುತ್ತಾನೆ, ನಾನು ಬಂದು ಅವನನ್ನು ಗುಣ ಮಾಡುತ್ತೇನೆ ಎಂದು. ಆಗ ಅವನು ಹೇಳುತ್ತಾನೆ, ಇಲ್ಲ ದೇವರೇ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನಾನು ತುಂಬ ಪರಿಶುದ್ಧನೂ ಅಲ್ಲ. ನೀವು ನನ್ನ ಮನೆಗೆ ಬರುವುದಕ್ಕೆ ನಾನು ಯೋಗ್ಯನಲ್ಲ. ನೀವು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು
ಗುಣವಾಗುವನು ಎಂದು ನಂಬಿಕೆಯಿಂದ ಹೇಳಿದನು. ಆಗ ಯೇಸು ಹೇಳುತ್ತಾರೆ, ನಿನ್ನ ನಂಬಿಕೆಯಂತೆಯೇ ನಿನಗಾಗುವುದು ಎಂದು. ನನ್ನ ಪ್ರಿಯರಾದವರೇ, ಶತಾಧಿಪತಿಯ ನಂಬಿಕೆಯನ್ನು ಯೇಸು ನೋಡಿದರು. ಆ ಪಾರ್ಶ್ವವಾಯು ವ್ಯಾಧಿಯಿಂದ ಕಷ್ಟಪಡುತ್ತಿದ್ದಂತಹ ಆ ಆಳಿಗೆ ಅದ್ಭುತ ಸೌಖ್ಯವನ್ನು ಕೊಡುತ್ತಾರೆ. ನನ್ನ ಪ್ರಿಯರಾದವರೇ, ವೈದ್ಯರಿಂದ ಕೈಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ನೀವಿರಬಹುದು. ಮಾಟಮಂತ್ರ ಮಾಡುವವರ ನಿಮಿತ್ತವಾಗಿ ನೀವು ನಷ್ಟದಲ್ಲಿ ಇರಬಹುದು. ಮಕ್ಕಳ ಜೀವನ ಬಾಧಿಸಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಮಕ್ಕಳು ಓದಿನಲ್ಲಿ ಮಂದವಾಗಿರುವ ರೀತಿಯಲ್ಲಿ ಇರಬಹುದು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ನೀವು ಯೇಸುವನ್ನು ದೃಷ್ಟಿಸಿ ಕೇಳುವಾಗ ನಿಮ್ಮ ಬಾಳಲ್ಲಿ ಅದ್ಭುತ ನಡೆಯುತ್ತದೆ. ಯೇಸು ನಿಮ್ಮ ಮನೆಯೊಳಗೆ ಬರುತ್ತಾರೆ, ಅದ್ಭುತ ನಡೆಯುತ್ತದೆ. ನನ್ನ ಪ್ರಿಯರಾದವರೇ, ಕೇಳಿರಿ, ನಿಮಗೆ ದೊರಕುವುದು, ಹುಡುಕಿರಿ, ಸಿಕ್ಕುವುದು, ತಟ್ಟಿರಿ, ತೆರೆಯುವುದು. ನೀವು ದೇವರ ಬಳಿ ಕೇಳುವಾಗ ದೇವರು ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ಉಂಟು ಮಾಡುತ್ತಾರೆ. ನೀವು ಎದುರು ನೋಡುತ್ತಿರುವಂಥ ಕಾರ್ಯಗಳನ್ನು ಸಫಲ ಮಾಡುತ್ತಾರೆ. ನಿಮ್ಮ ಬಾಳಲ್ಲಿ ದೇವರು ಈ ಹೊಸ ವರ್ಷದಲ್ಲಿ ಹೊಸ ಹೊಸ ಆಶೀರ್ವಾದಗಳನ್ನು ಕೊಟ್ಟು ನಿಮ್ಮನ್ನು ಆಶ್ಚರ್ಯವಾದ ವಿಧಗಳಲ್ಲಿ ನಡೆಸುವರು. ನಾವು ಪ್ರಾರ್ಥಿಸೋಣವ. ದೇವರೇ, ನಿಮಗೆ ವಂದನೆ ಸಲ್ಲಿಸುತ್ತೇವೆ. ನೀವು ಕೊಟ್ಟಂಥ ವಾಗ್ದಾನಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ವಾಗ್ದಾನದ ಪ್ರಕಾರವೇ ನೀವು ನಮ್ಮನ್ನು ಆಶೀರ್ವದಿಸಿರಿ ಅಪ್ಪ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಜನರನ್ನು ನೀವು ಆಶೀರ್ವದಿಸಿರಿ ಅಪ್ಪ. ಕುಟುಂಬವಾಗಿ ನೀವು ಆಶೀರ್ವದಿಸಿರಿ ಅಪ್ಪ. ಒಳ್ಳೆಯ ಕಾರ್ಯಗಳನ್ನು ಅನುಗ್ರಹಿಸಿರಿ. ತಡೆಗಳು ನೀಗಲಿ, ಹೋರಾಟಗಳು ನೀಗಿ ಹೋಗಲಿ. ದುಷ್ಟ ಸೈತಾನನು ಕುಟುಂಬಕ್ಕೆ ವಿರೋಧವಾಗಿ ನಿಲ್ಲದಂತೆ ಮಾಟ ಮಂತ್ರಗಳ ಮೂಲಕ ಕುಟುಂಬದಲ್ಲಿ ಆಶೀರ್ವಾದಗಳನ್ನು ತಡೆ ಮಾಡುವಂಥ ಕ್ರಿಯೆಗಳು, ಎಲ್ಲ ಶಾಪಗಳು, ಎಲ್ಲ ಶಾಪದ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಅವುಗಳು ನಾಶವಾಗಲಪ್ಪ. ದೇವರೇ, ಕುಟುಂಬಗಳನ್ನು ಕಟ್ಟಿ ಹಾಕಿರುವಂಥ ದುಷ್ಟ ಸೈತಾನನು ಯೇಸುವಿನ ನಾಮದಲ್ಲಿ ನಾಶವಾಗಲಿ. ತಡೆಗಳನ್ನು ಉಂಟು ಮಾಡುವಂಥ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಶರೀರದಲ್ಲಿ ಬಲಹೀನತೆಯನ್ನು ಉಂಟು ಮಾಡಿ ಸೋಲನ್ನು ಉಂಟು ಮಾಡುವಂಥ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಪ್ಪ. ಅಪ್ಪ, ಈ ವರ್ಷವಾದರೂ ದೇವರೇ, ನನಗೊಂದು ಗರ್ಭಫಲವನ್ನು ಕೊಟ್ಟು ನನ್ನ ಕಣ್ಣೀರನ್ನು ಒರೆಸಿರಿ, ನನ್ನ ದುಃಖವನ್ನು ಬದಲಾಯಿಸಿರಿ ಎಂದು ಪ್ರಾರ್ಥಿಸುವಂಥವರಿಗೆ ನೀವು ಮನಮರುಗಿರಿ ಅಪ್ಪ. ಅಪ್ಪ, ಗರ್ಭಕೋಶದಲ್ಲಿ ಕಾಣುವಂಥ ಎಲ್ಲ ತಡೆಗಳು ನೀಗಿ ಹೋಗಲಿ. ಯೇಸುವೆ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಗರ್ಭಕೋಶದಲ್ಲಿ ಕಾಣುವಂಥ ಗೆಡ್ಡೆಗಳು ಯೇಸುವಿನ ನಾಮದಲ್ಲಿ ಮರೆಯಾಗಲಿ. ಗರ್ಭಕೋಶದಲ್ಲಿ ಕಾಣುವ ಗೆಡ್ಡೆಗಳು ಯೇಸುವಿನ ನಾಮದಲ್ಲಿ ಬದಲಾಗಲಿ. ಟ್ಯೂಬಲ್ಲಿ ಕಾಣುವಂಥ ತಡೆಗಳು ಯೇಸುವಿನ ನಾಮದಲ್ಲಿ ಬದಲಾಗಲಪ್ಪ. ಯೇಸುವೆ, ನನಗೊಂದು ಅದ್ಭುತವನ್ನು ಮಾಡಿ ಗರ್ಭಫಲವನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿರಿ, ಸಂತೋಷ ಪಡಿಸಿ ಎಂದು ಪ್ರಾರ್ಥಿಸುತ್ತಿರುವಂಥ ಜನರಿಗೆ ನೀವು ಮನಮರುಗಿರಿ. ಗರ್ಭವನ್ನು ಆಶೀರ್ವದಿಸಿರಿ. ಗರ್ಭ ಧರಿಸುವುದಕ್ಕೆ ತಡೆ ಮಾಡುವಂಥ ಕ್ರಿಯೆಗಳು ಅದು ನಾಶವಾಗಿ ಹೋಗಲಪ್ಪ. ದೇವರೇ, ಅವರು ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಯೇಸುವೆ, ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಅಪ್ಪ, ಬಾಳಿನಲ್ಲಿ ಕಳೆದುಕೊಂಡಿರುವ ಎಲ್ಲ ಆಶೀರ್ವಾದಗಳನ್ನು ನೀವು ಅವರಿಗೆ ತಿರುಗಿಸಿಕೊಡಿರಿ ಅಪ್ಪ. ಒಬ್ಬೊಬ್ಬರನ್ನು ಪ್ರಾರ್ಥನಾತ್ಮದಿಂದಲೂ ಪ್ರಾರ್ಥನಾ ಅಭಿಷೇಕದಿಂದಲೂ ತುಂಬಿಸಿರಿ. ಪ್ರಾರ್ಥಿಸಲಿ, ಆಶೀರ್ವಾದವನ್ನು ಹೊಂದಿಕೊಳ್ಳಲಿ, ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ಈ ವರ್ಷದ ವಾಗ್ದಾನದ ಸಂದೇಶ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.